ಏನ್ ಗುರು ಮ್ಯಾಚ್ ಇದು. ವಿಲ್ ಜಾಕ್ಸ್ ಸೆಂಚುರಿ ಬಾರಿಸಿದ್ದು ಇವತ್ತು. ನಾಯಿ ಹೊಡೆದಂಗೆ ಹೊಡೆದ್ರು. ರಶೀದ್ ಖಾನ್ ಬೌಲಿಂಗ್ಗೆ ಸಕ್ಕತ್ತಾಗಿತ್ತು ಈ ಒಂದು ಮ್ಯಾಚ್. ಈ ಥರ ಮ್ಯಾಚ್ ಈ ಒಂದು ಸೀಸನಲ್ಲಿ RCB ಕಡೆ ಒಂತೂ ಬಂದಿರಲಿಲ್ಲ. ಈ ಥರ ಒಂದು DK ಇನ್ನಿಂಗ್ಸ್ ಬಂದಿತ್ತು, ಬಟ್ ಅವ್ರು 83 ಹೊಡೆದಿದ್ರು. ಆದರೆ ಈ ಥರ ಇನ್ನಿಂಗ್ಸು ತುಂಬಾ ಖುಷಿ ಆಯಿತು ನೋಡಿ. ಸಕ್ಕತ್ತಾಗಿ ಆಡಿದ್ರು ಗುರು ಇವತ್ತಿನ ಮ್ಯಾಚ್. ವಿಲ್ ಜಾಕ್ಸು ಯು ಬ್ಯೂಟಿ. ಇಷ್ಟು ದಿನ ಫಸ್ಟಿಂದನೂ ಹಾಕ್ಕೊಂಡಿದ್ರೆ ವಿಲ್ ಜಾಕ್ಸ್ನ 100%. ಈ ಒಂದು ಕೆಳಗಡೆ ಇಷ್ಟೊಂದು ಟಾಪಲ್ಲಿ ಬಾಟಮ್ ಆಫ್ ದ ಟೇಬಲಲ್ಲಿ ಅಂತೂ ಇರ್ತಿರಲಿಲ್ಲ, ಟಾಪಲ್ಲೇ ಇರ್ತಿದ್ರು. 100% ಒಂದು 2-3 ಮ್ಯಾಚ್ ಆದರೂ ಗೆದ್ದಿರೋರು ಎಕ್ಸ್ಟ್ರಾ. ವಿಲ್ ಜಾಕ್ಸ್ ಏನಕ್ಕೆ ಬೇಕಿತ್ತು ಅಂತ ಇದಕ್ಕೆ ಈಗ ಪ್ರೂವ್ ಮಾಡಿದ್ದಾರೆ ಅವ್ರು ಯಾರು ಅಂತ. ತುಂಬಾ ಎಕ್ಸೈಟ್ ಆಗಿದ್ದೀನಿ ಒಂದು ಮ್ಯಾಚ್ ನೋಡ್ಬಿಟ್ಟು. ಅಷ್ಟು ಮೊದಲನೇ ದಿನ ನೋಡೋದಾದರೆ RCB ಟಾಸ್ ಗೆದ್ದು ಫಸ್ಟು ಬೌಲಿಂಗ್ನ ತೊಗೊಳುತ್ತೆ. ಫಸ್ಟು GT ಬ್ಯಾಟಿಂಗ್ ಆಡ್ತಾರೆ, ತುಂಬ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ, ಗಿಲ್ ಔಟ್ ಆಗ್ತಾರೆ. ಅತ್ತಾಗ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದು ಶಾರುಖ್ ಖಾನ್ ಮತ್ತು ಸಾಯಿ ಸುದರ್ಶನ್ ಅವರಿಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಸಾಯಿ ಸುದರ್ಶನ್ ಅವರು ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಕೊನೆಯಲ್ಲಿ ಚೆನ್ನಾಗಿ ಆಡ್ತಾರೆ. ಶಾರುಖ್ ಖಾನು ತುಂಬ ಚೆನ್ನಾಗಿ ಆಡಿ 200 ರನ್ ಹೊಡಿತಾರೆ. ಇತ್ತಾಗೆ ನಮ್ಮ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಪನಿಂಗಲ್ಲಿ ಡುಪ್ಲೆಸಿ ಅವರು ಕೊಹ್ಲಿ ಅವರು ಚೆನ್ನಾಗೇ ಸ್ಟಾರ್ಟ್ ಮಾಡ್ತಾರೆ. ಡುಪ್ಲೆಸಿ ಅವರು ಒಂದು 27 ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ಬಂದಿದ್ದು ವಿಲ್ ಜಾಕ್ಸು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ಆಡಿದ್ರು, ಆಮೇಲೆ ಅಂತೂ ಕೆಚ್ಚಿದ್ರು. ಮೋಹಿತ್ ಶರ್ಮಾ ಅವ್ರ ಓವರು ಮತ್ತು ಕೊನೆ ಓವರ್ ಲಾಸ್ಟ್ ಓವರಿಗೆ ಮುಗಿಸಿದ್ರಲ್ಲ ರಶೀದ್ ಖಾನ್ ಓವರು, ಏನು ಹೊಡೆದ್ರು ಗುರು. 4 ಸಿಕ್ಸು 2 4, ಒಟ್ಟು ಟೋಟಲ್ ಆಗಿ ಅವ್ರು 10 ಸಿಕ್ಸ್ ಹೊಡೆದಿರೋದು. 10 ಸಿಕ್ಸು 4 4 ಏನೋ ಹೊಡೆದಿದ್ದಾರೆ. ಸೆಂಚುರಿ ಮಾಡೋಕ್ಕೆ ಚಾನ್ಸ್ ಇರಲಿಲ್ಲ, ಆದ್ರೂ 41 ಬಾಲಿಗೆ ಸೆಂಚುರಿ ಬಾರಿಸಿರೋದು. ಏನು ಹೊಡೆದ್ರು ಗುರು, ಎಷ್ಟು ಲೀಲಾಚಾರವಾಗಿ. ಸಕ್ಕತ್ತಾಗಿತ್ತು ಇವತ್ತಿನ ಮ್ಯಾಚು. RCB ಇದೇ ರೀತಿ ಈಗ ಲಾಸ್ಟ್ ಮ್ಯಾಚು ಗೆದ್ದಿದೆ, ಈ ಮ್ಯಾಚು ಗೆದ್ದಿದೆ, ಇನ್ನೆಲ್ಲ ಮ್ಯಾಚು ಗೆದ್ದರೆ ಹೋಗೋ ಚಾನ್ಸಸ್ ಇದೆ. ಬಟ್ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮ್ಯಾಚ್ ಒಂದು ಚಿಂದಿ ಇತ್ತು. ನಿಮ್ಗೇನಿಸ್ತು ಈ ಒಂದು ಮ್ಯಾಚ್ ನೋಡಿ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ವೀಡಿಯೋ ಇಷ್ಟ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.